ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 1994ರಲ್ಲಿ ರಾಹುಲ್ ಗಾಂಧಿ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಓದೋಕೆ ಅಂತ ಹೋಗಿದ್ರು. ಆಗ ಭಾರತದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಭಾರತದ ವಿದೇಶಾಂಗ ಸಚಿವಾಲಯ ಪಾಸ್ಪೋರ್ಟ್ ವಿಭಾಗದ ಒಳಗೆ ಕೆಲಸ ಮಾಡುವಂತಹ ಒಬ್ಬ ಅಧಿಕಾರಿಗೆ ಸೂಚನೆಯನ್ನು ನೀಡಿ ಹೇಳ್ತಾರೆ, ನೀವು ರಾಹುಲ್ ಗಾಂಧಿಯವರ ಇನ್ನೊಂದು ಪಾಸ್ಪೋರ್ಟನ್ನು ಬೇಗ ರೆಡಿ ಮಾಡಬೇಕು ಅಂತ. ಈ ಮಾತನ್ನು ಸೋನಿಯಾ ಗಾಂಧಿಯವರ ಅಣತಿಯಂತೆ ಹೇಳಲಾಗಿತ್ತಂತೆ. ಈ ಮತ್ತೊಂದು ಪಾಸ್ಪೋರ್ಟ್ ಏನಿದೆ, ಇದರಲ್ಲಿ ರಾಹುಲ್ ಗಾಂಧಿಯವರ ಒರಿಜಿನಲ್ ಡೇಟ್ ಆಫ್ ಬರ್ತ್ ಇತ್ತು, ಒರಿಜಿನಲ್ ಫೋಟೋ ಕೂಡ ಇತ್ತು, ಎಲ್ಲವೂ ಸರಿಯಾಗಿತ್ತು. ಆದರೆ ರಾಹುಲ್ ಗಾಂಧಿಯವರ ಹೆಸರು ಮಾತ್ರ ರಾಹುಲ್ ಗಾಂಧಿ ಬದಲಿಗೆ ರಾಹುಲ್ ವಿನ್ಸಿ ಅಂತ ಬದಲಾಯಿಸಬೇಕು ಅಂತ ಹೇಳಲಾಗಿತ್ತು. ಈ ಪಾಸ್ಪೋರ್ಟನ್ನು ರೆಡಿ ಮಾಡ್ತಾ ಇದ್ದವರು ಚೆನ್ನೈನ ಒಬ್ಬ ಅಧಿಕಾರಿಯಾಗಿದ್ದರಂತೆ. ಅವರು ಇದನ್ನು ಒಪ್ಪೋದಿಲ್ಲ. ಆ ಅಧಿಕಾರಿ ಹೇಳ್ತಾರೆ, ರಾಹುಲ್ ಗಾಂಧಿಯವರ ಒಂದು ಪಾಸ್ಪೋರ್ಟನ್ನು ಭಾರತದಲ್ಲೇ ಜಾರಿ ಮಾಡಲಾಗಿದೆ ಅಂತ. ಅದರಲ್ಲಿ ರಾಹುಲ್ ಗಾಂಧಿಯ ಒರಿಜಿನಲ್ ಹೆಸರಿದೆ. ನಾವೇನಾದರೂ ಇನ್ನೊಂದು ಪಾಸ್ಪೋರ್ಟ್ ರೆಡಿ ಮಾಡಿಕೊಟ್ರೆ ಅದು ಇಲ್ಲೀಗಲ್ ಕೆಲಸ ಆಗುತ್ತೆ ಅಂತ. ಸೊ ನಮ್ಮಿಂದ ಈ ತರಹದ ಇಲ್ಲೀಗಲ್ ಕೆಲಸವನ್ನು ಯಾಕೆ ಮಾಡಿಸ್ತಿದ್ದೀರಿ ಅನ್ನೋ ಮಾಹಿತಿ ಕೊಡಿ, ಆಮೇಲೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳ್ತಾರಂತೆ. ಆದರೆ ಅಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತ್ರ ಕಾಂಗ್ರೆಸ್ ಅಥವಾ ವಿದೇಶಾಂಗ ಸಚಿವಾಲಯ ಕೊಡೋದಿಲ್ಲ. ಮೇಲಿಂದ ಮೇಲೆ ಆದೇಶಗಳು ಬರುತ್ತೆ, ನಾವೇನು ಹೇಳ್ತಾ ಇದ್ದೀವೋ ಅಷ್ಟು ಕೆಲಸ ಮಾಡಿ ಸಾಕು ಅಂತ ಹೇಳಿಬಿಟ್ಟಿದ್ರು. ನಂತರ ಈ ಅಧಿಕಾರಿಗಳನ್ನು ಒಪ್ಪಿಸೋದಕ್ಕೆ ಅವರೊಂದು ಮಾತನ್ನು ಹೇಳ್ತಾರೆ. ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಸುರಕ್ಷತೆಯ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕಾಗಿ ನಾವು ರಾಹುಲ್ ಗಾಂಧಿಯವರ ಫೇಕ್ ಪಾಸ್ಪೋರ್ಟನ್ನು ಮಾಡೋದಕ್ಕೆ ಸೂಚಿಸಿದ್ದೀವಿ ಅಂತ ಸಬೂಬು ಕೊಡ್ತಾರೆ. ಇದಾದ ನಂತರ ಚೆನ್ನೈನ ಅಧಿಕಾರಿಯೊಬ್ಬರು ಹೇಳೋ ಪ್ರಕಾರ 48 ಗಂಟೆಗಳಲ್ಲಿ ರಾಹುಲ್ ಗಾಂಧಿಯವರ ಒಂದು ಹೊಸ ಪಾಸ್ಪೋರ್ಟ್ ಏನಿದೆ ಅದನ್ನು ರೆಡಿ ಮಾಡಲಾಯಿತು ಅಂತ. ಅದರಲ್ಲಿ ಅವರ ಹೆಸರನ್ನು ರಾಹುಲ್ ವಿನ್ಸಿ ಅಂತ ನಮೂದಿಸ್ತಾರಂತೆ. ಜೊತೆಗೆ ರಾಹುಲ್ ವಿನ್ಸಿ ಅನ್ನೋ ಹೆಸರಿನ ಪಾಸ್ಪೋರ್ಟನ್ನು ಸೋನಿಯಾ ಗಾಂಧಿಯವರ ಮನೆಗೆ ಡೆಲಿವರಿ ಮಾಡಲಾಗಿತ್ತಂತೆ. ಇದಾದ ಮೇಲೆ 2017ರಲ್ಲಿ ಯಾವಾಗ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು ಮತ್ತು ಯಾವಾಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರದಲ್ಲಿತ್ತು, ಆಗ IB ಹಾಗೂ ರಾನಾ ಕೆಲ ಅಧಿಕಾರಿಗಳು ಚೆನ್ನೈನ ಅಧಿಕಾರಿಯನ್ನು ಭೇಟಿ ಮಾಡ್ತಾರಂತೆ. 1994ರಲ್ಲಿ ನೀವು ಈ ರೀತಿಯ ನಕಲಿ ಹೆಸರಲ್ಲಿ ಪಾಸ್ಪೋರ್ಟನ್ನು ರೆಡಿ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ ಅದನ್ನು, ಮತ್ತು ಇದರ ಹಿಂದೆ ಯಾರಿದ್ರು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಆ ಅಧಿಕಾರಿಗಳು ಹೇಳ್ತಾರೆ, ನನಗೆ ವಿದೇಶಾಂಗ ಸಚಿವಾಲಯ ಹಾಗೂ ಸೋನಿಯಾ ಗಾಂಧಿ ಅವರಿಂದ ಯಾವ ಆದೇಶ ಬಂದಿತ್ತೋ ಅದನ್ನು ನಾನು ಪಾಲಿಸಿದ್ದೇನಷ್ಟೇ, ಇದನ್ನು ಬಿಟ್ಟು ನನಗೆ ಬೇರೆ ಯಾವ ಮಾಹಿತಿಯೂ ಇಲ್ಲ ಇದ್ರ ಬಗ್ಗೆ ಅಂತ. ಚೆನ್ನೈನ ಅಧಿಕಾರಿ ಈ ವಿಷಯವನ್ನು ಒಂದು ವೆಬ್ಸೈಟ್ಗೆ ಹೆಸರು ಬಹಿರಂಗಪಡಿಸಬಾರದು ಅಂತ ಹೇಳಿ ತಿಳಿಸ್ತಾರೆ. ಅದರ ಬಗ್ಗೆ ಆರ್ಟಿಕಲ್ ಕೂಡ ಬಂದಿದೆ. ಈಗ ಅಂದರೆ 2025ರಲ್ಲಿ ಈ ರಾಹುಲ್ ವಿನ್ಸಿಯ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ರಾಹುಲ್ ಗಾಂಧಿಯವರ 2 ಹೆಸರು ಈಗ ಚಾಲ್ತಿಯಲ್ಲಿದೆ. ಭಾರತದಲ್ಲಿ ರಾಹುಲ್ ಗಾಂಧಿಯವರ ಹೆಸರು ರಾಹುಲ್ ಗಾಂಧಿಯೇ, ಆದರೆ ವಿದೇಶದಲ್ಲಿ ಅವರ ಹೆಸರು ರಾಹುಲ್ ವಿನ್ಸಿ. ವೀಕ್ಷಕರೇ, ರಾಹುಲ್ ವಿನ್ಸಿ ಅವರ ಕಥೆಯನ್ನು ಭಾರತದಲ್ಲಿ ತುಂಬ ಸಮಯದಿಂದ ನಾವು ಕೇಳ್ತಾನೆ ಬಂದಿದ್ದೇವೆ, ಆದರೆ ಜನರು ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದು RSSನ ಕಟ್ಟುಕತೆ, BJPಯ IT ಸೆಲ್ ಹೆಣದ ಪಿತೂರಿ, ಇದರಲ್ಲಿ ಯಾವುದೇ ನಿಜ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ರು. ಆದರೆ ಈಗ ಇದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಟ್ವಿಸ್ಟ್ ಅನ್ನೋದಕ್ಕಿಂತ ಸಾಕ್ಷಿಗಳು ಸಿಕ್ಕಿದೆ, ಅದನ್ನು ಈಗ ನಾವು ನಿಮಗೆ ತೋರಿಸ್ತೀವಿ. ಜೊತೆಗೆ ರಾಹುಲ್ ವಿನ್ಸಿ ಹೆಸರಿನ ಹಿಂದೆ ಇನ್ನೊಂದು ಸ್ಟೋರಿ ಕೂಡ ಇದೆ. ಆ ಸ್ಟೋರಿ ಚೆನ್ನೈನ ಅಧಿಕಾರಿ ಹೇಳಿದ ಸ್ಟೋರಿಗೆ ತುಂಬ ತಾಳೆ ಆಗ್ತಾ ಇದೆ, ಅದರ ಬಗ್ಗೆ ಕೂಡ ಮಾತಾಡ್ತೀನಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು. 1991ರಲ್ಲಿ ಅವರ ತಂದೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆ ನಡೆದಿತ್ತು. ಸೊ ರಾಹುಲ್ ಸುರಕ್ಷತೆಯ ಬಗ್ಗೆ ನಮಗೆ ಚಿಂತೆ ಇತ್ತು. ಹೀಗಾಗಿಯೇ ಲಂಡನ್ನಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಹೆಸರನ್ನು ಬದಲಾಯಿಸ್ಕೊಳ್ತಾರೆ. ಸೊ ರಾಹುಲ್ ವಿನ್ಸಿಯ ಹೆಸರಿನಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಕೂಡ ಆಗಿತ್ತು ಅಂತ ಹೇಳಲಾಗುತ್ತೆ.
ಆದರೆ ಈ ಕತೆ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಶುದ್ಧ ಸುಳ್ಳು ಅಂತ. ವಾಸ್ತವ ಏನಂದರೆ ರಾಹುಲ್ ಗಾಂಧಿ ಫಾರಿನ್ನಲ್ಲಿ ಬೇರೆಯೇ ಹೆಸರನ್ನು ಬಳಸ್ಕೊಳ್ತಾರೆ. ಅವರೆಲ್ಲೂ ಕೂಡ ತಮ್ಮ ಹೆಸರು ರಾಹುಲ್ ಗಾಂಧಿ ಅನ್ನೋದನ್ನು ತೋರಿಸ್ಕೊಳ್ಳೋದೇ ಇಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂದರೆ ರಾಹುಲ್ ಗಾಂಧಿ ಕೊಲಂಬಿಯಾ ಪ್ರವಾಸದಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ. ಕೊಲಂಬಿಯಾದಲ್ಲಿ ರಾಹುಲ್ ಗಾಂಧಿಯ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ತಮ್ಮ ಅಜ್ಜಿಯ ಹೆಸರನ್ನು ಇಂದಿರಾ ಗಾಂಧಿ ಅವರ ಹೆಸರನ್ನು ಬಳಸ್ಕೊಂಡು ಸೆನೆಟ್ನ ಅಧ್ಯಕ್ಷರನ್ನು ಭೇಟಿ ಮಾಡ್ತಾರೆ. ಇದೇ ಸಮಯದಲ್ಲಿ ಬಂದ ಇನ್ನೊಂದು ದೊಡ್ಡ ವಿಷಯ ಕೂಡ ಸಿಕ್ಕಿದೆ. ರಾಹುಲ್ ಗಾಂಧಿ ಸೆನೆಟ್ನ ಅಧ್ಯಕ್ಷರನ್ನು ಭೇಟಿ ಮಾಡಲು ಬಳಸಿದ ಹೆಸರು ರಾಹುಲ್ ಗಾಂಧಿ ಅಂತ. ಒನ್ಸ್ ಅಗೇನ್ ಇದು ರಾಹುಲ್ ಗಾಂಧಿ ಅಲ್ಲ, ರೌಲ್ ಗಾಂಧಿ. ಸ್ಪೆಲ್ಲಿಂಗ್ ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ, RAUL. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತೂ ಖಂಡಿತ ಅನ್ನಿಸ್ತಾ ಇಲ್ಲ. ಸ್ವತಃ ಕೊಲಂಬಿಯಾದ ಸೆನೆಟ್ನ ಅಧ್ಯಕ್ಷರ ಪೋಸ್ಟ್ನಲ್ಲೇ ಹೀಗಿದೆ. ಇದು ಅವರ ಅಧಿಕೃತ ಅಕೌಂಟ್ ಕೂಡ ಹೌದು. ಯಾವುದೇ ವಿದೇಶದ ನಾಯಕರು ಹೋದರೂ ಅವರ ಜೊತೆಗಿರುವಂತಹ ಪರ್ಸನಲ್ ಸೆಕ್ರೆಟರಿ ಅವರು ಸೆನೆಟ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದೇ ಮಾಹಿತಿಯನ್ನು ಅವರು ಪೋಸ್ಟ್ ಮಾಡ್ತಾರೆ. ಈಗ ಪ್ರಶ್ನೆ ಏನಂದರೆ ರಾಹುಲ್ ಗಾಂಧಿ ಅವರು ಕೊಲಂಬಿಯಾದಲ್ಲಿ ಸೆನೆಟ್ನ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅಂತ ಕೊಟ್ಟಿದ್ರ ಹೆಸರನ್ನು. ಈ ವಿಷಯ ತುಂಬ ಅಚ್ಚರಿ ಮೂಡಿಸ್ತಾ ಇದೆ. ಇದರ ಬಗ್ಗೆ ಯಾರೂ ಕೂಡ ಇನ್ನೂ ಪ್ರಶ್ನೆಯನ್ನು ಮಾಡಲಿಲ್ಲ. ಈವನ್ ಭಾರತೀಯ ಜನತಾ ಪಕ್ಷ ಕೂಡ. ಕಾಂಗ್ರೆಸ್ ಪಕ್ಷದವರು ಇದರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಿಲ್ಲ. ರಾಹುಲ್ ಗಾಂಧಿ ಅವರ ಹೆಸರು ವಿದೇಶದಲ್ಲಿ ಬದಲಾಗೋದಿಲ್ಲ ಅಂತಾದರೆ ಪ್ರೆಸಿಡೆಂಟ್ ಆಫ್ ಸೆನೆಟ್ ರಾಹುಲ್ ಅವರ ಹೆಸರನ್ನು ರಾಹುಲ್ ಗಾಂಧಿ ಅಂತ ಬರ್ತಿದ್ದು ಯಾಕೆ? ಈ ವಿಷಯ ತುಂಬ ಚಿಕ್ಕದು ಅನ್ನಿಸ್ಬಹುದು ನಿಮಗೆ, ಆದರೆ ಇದು ತುಂಬ ಸಂಶಯಗಳನ್ನಂತೂ ಹುಟ್ಟಾಗ್ತಾ ಇದೆ. ಅಲ್ಲದೆ ಇದೇ ಫಸ್ಟ್ ಟೈಮ್ ಅಂತ ಆಗಿದ್ರೆ ಇದನ್ನು ಹೌದು ಅಂತ ಒಪ್ಕೊಳ್ಬಹುದಿತ್ತು. ಆದರೆ ಇಂಥ ಅನುಮಾನಗಳು ಸಾಕಷ್ಟು ಸಲ ಬಂದಿದೆ. ಈ ವಿನ್ಸಿ ಅನ್ನೋ ಸರ್ನೇಮನ್ನು ಸಾಮಾನ್ಯವಾಗಿ ಸೋನಿಯಾ ಗಾಂಧಿ ಅವರ ಸಂಬಂಧಿಕರು ಇಟ್ಕೊಳ್ತಾರೆ. ಮೋಸ್ಟ್ಲಿ ಈ ವಿನ್ಸಿ ಅನ್ನೋ ಸರ್ನೇಮ್ ಹಾಗೂ ರಾಹುಲ್ ಅನ್ನೋ ಹೆಸರನ್ನು ರಾಹುಲ್ ಗಾಂಧಿ ಅವರು ಕೇವಲ ವಿದೇಶದಲ್ಲಿ ಬಳಸ್ಕೊಳ್ತಾರಾ? ಇಂಥದ್ದೊಂದು ಸಂಶಯ ಮೂಡ್ತಾ ಇದೆ. ಎಲ್ರಿಗೂ ಗೊತ್ತಿದೆ ರಾಹುಲ್ ಗಾಂಧಿ ಎರಡೆರಡು ದೇಶದಲ್ಲಿ ಪೌರತ್ವವನ್ನು ಹೊಂದಿದ್ದಾರೆ ಅಂತ. ರಾಹುಲ್ ಬಳಿ ಭಾರತದ ಪೌರತ್ವ ಅಷ್ಟೇ ಅಲ್ಲ, ಬ್ರಿಟನ್ ಪೌರತ್ವವೂ ಕೂಡ ಇದೆ. ಈ ವಿಷಯ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೇ ಇರುತ್ತೆ. ಭಾರತದಲ್ಲಿ ಯಾರೂ ಕೂಡ ಎರಡೆರಡು ಪೌರತ್ವವನ್ನು ಹೊಂದಿರಬಾರ್ದು ಅನ್ನೋ ನಿಯಮ ಇದೆ. ಹಾಗೇನಾದರೂ ಇದ್ದರೆ ಅದು ಕಾನೂನು ಬಾಹಿರ. ಸೊ ಈ ಕೇಸ್ ಕೂಡ ತನಿಖೆಯಲ್ಲಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ರಾಹುಲ್ ವಿನ್ಸಿ ಇದೆಲ್ಲದರ ಅಸಲಿ ಸತ್ಯಗಳು ಖಂಡಿತ ತೆರೆದುಕೊಳ್ಳುತ್ತೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.